ಕಳೆದ 5ನೇ ತಾರೀಕು ಮತ್ತು ನಿನ್ನೆ 12ನೇ ತಾರೀಕು ನಮ್ಮ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. 5ನೇ ತಾರೀಕು ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಮಗುನ ತೊಗೊಂಬಂದು ಅಡ್ಮಿಟ್ ಮಾಡಿಬಿಟ್ಟಿದ್ರು. ಅವರ ಪೇರೆಂಟ್ಸ್ನ ಮತ್ತೆ ನಾವು ಟ್ರ್ಯಾಕ್ ಮಾಡಿದ್ವಿ. ನಿನ್ನೆ 12ನೇ ತಾರೀಕು ಅದೇ ರೀತಿ ಒಬ್ಬ ತಾಯಿ ಮತ್ತು ಅವರ ಗಂಡ ಅಂತ ಹೇಳೋ ಒಬ್ಬ ವ್ಯಕ್ತಿ ಮತ್ತು ಅವರ ಅತ್ತೆ ಅಂತ ಹೇಳೋ ಒಬ್ಬ 3 ಜನ ವ್ಯಕ್ತಿಗಳು ಬಂದಿದ್ದಾರೆ ಆಸ್ಪತ್ರೆಗೆ. ಸುಮಾರು ಸಂಜೆ 7-7:30 ಬಂದಿದ್ದಾರೆ. 7:30 ಬಂದ ತಕ್ಷಣ ಡೆಲಿವರಿ ಆಗಿದೆ. ಡೆಲಿವರಿ ಆದ ನಂತರ ಮಾರನೇ ದಿವಸ ಅಂದರೆ ನಿನ್ನೆ ಬೆಳಗ್ಗೆ 13ನೇ ತಾರೀಕು ಬೆಳಗ್ಗೆ ತಾಯಿ ವಾರ್ಡ್ಗಳಲ್ಲಿ ಪರಿಶೀಲಿಸಿದಾಗ ತಾಯಿ ಕಂಡು ಬಂದಿಲ್ಲ. ಸೊ ವಿಚಾರಿಸಿದಾಗೆ ಆಕೆ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆಲ್ಲ ಹುಡುಕಿದಾಗ ಆಕೆ ನಮ್ಮ ಆಸ್ಪತ್ರೆಯಲ್ಲಿ ಒಂದೆರಡು ಕಂಡು ಬಂದಿರ್ತದೆ. ಈ ವಿಷಯ ನಮಗೆ ತಿಳಿದು ಬಂದ ತಕ್ಷಣ ಈ 2 ಘಟನೆಗಳ ಬಗ್ಗೆ ನಾವು ಆಲ್ರೆಡಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಏನಿದೆ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. 5ನೇ ತಾರೀಕು ಬಂದಿರೋಂಥ ಮಗುನ ಆಲ್ರೆಡಿ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಅಡಾಪ್ಷನ್ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರ ತಾಯಿನೂ ಟ್ರ್ಯಾಕ್ ಮಾಡಿದ್ದೀವಿ. ಆ ತಾಯಿನ ಅವ್ರ ಮಗು ಬೇಡ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಸುಪರ್ದಿಗೆ ಹೋಗಿದೆ. ನಿನ್ನೆ ನಡೆದಂಥ ಘಟನೆಯಲ್ಲಿ ಆಲ್ರೆಡಿ ನಾವು CWCಗೆ ಅಂದರೆ ಚೈಲ್ಡ್ ವೆಲ್ಫೇರ್ ಕಮಿಟಿಗೂ ಅದೇ ರೀತಿ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಪೊಲೀಸವರು ಟ್ರ್ಯಾಕ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಪೇರೆಂಟ್ಸ್ನ. ಸೊ ಇಷ್ಟರಲ್ಲೇ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಹೇಳಿಕೆ ಪಡ್ಕೊಂಡ ನಂತರ ವುಮೆನ್ ಚೈಲ್ಡ್ ವೆಲ್ಫೇರ್ ಕಮಿಟಿ CWC ಏನಿದೆ ಅವರ ಸೋಮವಾರ ಅದನ್ನು ನಾವು ಹ್ಯಾಂಡ್ ಓವರ್ ತಗೋತೀವಿ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಘಟನೆಗಳ ಬಗ್ಗೆ ನಮ್ಮ ಆಸ್ಪತ್ರೆಯಿಂದ 5 ಜನದ ತಜ್ಞರ ಒಂದು ಕಮಿಟಿ ಮಾಡಿದ್ದೀನಿ. ಬಗ್ಗೆ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಅವ್ರಿಗೆ ಆದೇಶ ಕೊಟ್ಟಿದ್ದೀನಿ. ಅದೇ ಅವರು 5 ದಿವಸ ಒಳಗಡೆ ಇದ್ರ ಬಗ್ಗೆ ತನಿಖೆ ಮಾಡಿ ಆ ವರದಿನ ನೀಡ್ತಾರೆ. ವರದಿ ನೀಡಿದ ನಂತರ ನಮ್ಮಲ್ಲಿ ಯಾವುದಾದ್ರು ಕರ್ತವ್ಯ ಕಂಡು ಬಂದು ಅದಕ್ಕೆ ಕಾರಣದ ಮೇಲೆ ನಾವು ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ. ಸೊ ಮುಂದೆ ಈ ಥರ ಯಾವುದೇ ಇನ್ಸಿಡೆಂಟ್ಸ್ ಆಗದಾಗೆ ಆಲ್ರೆಡಿ ನಮ್ಮ ಹೋಮ್ ಗಾರ್ಡ್ಸು ಇನ್ನು ನಮ್ಮ ನೈಟ್ ಡ್ಯೂಟಿ ಇರ್ತಾರೆ ಅವ್ರಿಗೆಲ್ಲ ಸೂಚನೆ ನೀಡಿದ್ವಿ. ಯಾರೇ ಅನುಮಾನಾಸ್ಪದ ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರ ಬಗ್ಗೆ ಮಾಹಿತಿನ ಡ್ಯೂಟಿನಲ್ಲಿರುವಂಥ CMOಗಾಗಲಿ RMOಗಾಗಲಿ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಗ್ರೇಡ್ 2 ಮತ್ತು ಸೂಪರ್ವೈಸರ್ಸ್ ಏನಿದ್ದಾರೆ ಅವರಿಗೆ ಮಾಹಿತಿನ ನೀಡಲು ತಿಳಿಸಿದ್ವಿ. ನಮ್ಮಲ್ಲಿ CCTV ಇರೋದ್ರಿಂದ ನಾವು ಈಗಿರೋವಂಥ ಈಗ ನಿನ್ನೆ ಆಗಿದ್ದ ಘಟನೆಯಲ್ಲಿ ಆದಂಥ ಬಿಟ್ಟು ಹೋದಂಥ ಪೇರೆಂಟ್ಸ್ನ ಕಂಡುಹಿಡಿಯೋಕ್ಕೆ ನಮ್ಗೆ ತುಂಬ ಅನುಕೂಲ ಆಗಿದೆ. ಅವ್ರ CCTV ಫುಟೇಜ್ ಎಲ್ಲ ಸಿಕ್ಕಿದೆ. ಎಲ್ಲ ಪೊಲೀಸರಿಗೆ ಕೊಟ್ಟಿದ್ದೀವಿ, ವೆರಿಫೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಇವತ್ತು ಸಂಜೆ ಒಳಗಡೆ ಅವ್ರನ್ನ ಟ್ರ್ಯಾಕ್ ಮಾಡಿ ಕರ್ಕೊಂಡು ಇದಕ್ಕೆ ಹಲವಾರು ಕಾರಣ ಇರ್ಬೋದು. ಒಂದು ಅವರಿಗೆ ಇಷ್ಟ ಇಲ್ಲದ ಪ್ರೆಗ್ನೆನ್ಸಿ ಇರ್ಬೋದು. ಯಾಕಂದರೆ ಯಾವುದೇ ತಾಯಿ ತಾನು ಎತ್ತಂಥ ಮಗುನ ಬಿಟ್ಟು ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥ ಸಮಯದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂದರೆ ಅವರಿಗೆ ಏನೋ ಬೇರೆ ಕಾರಣ ಇರಬಹುದು. ಆ ಕಾರಣ ನಾನು ಹೇಳಲಿಕ್ಕಾಗಲ್ಲ. ಯಾಕಂದರೆ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 300ರಿಂದ 350 ಡೆಲಿವರಿ ಆಗುತ್ತೆ. ಸೊ ನಾನು ಬಂದು 4 ತಿಂಗಳಾಯಿತು. ಈ 4 ತಿಂಗಳಲ್ಲಿ ಈ ಥರದ ಘಟನೆ ನಡೆದರೆ ಈ 2 ಘಟನೆಗಳು ಮಾತ್ರ. ಸೊ ಆ ಥರ ನಾವು ಯಾವುದೇ ಒಂದು ಇದನ್ನು ಫೋಕಸ್ ಮಾಡಿ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ವೈಯಕ್ತಿಕ ಕಾರಣ ಇರಬಹುದು. ಅದನ್ನು ಪೊಲೀಸ್ನವರು ಮತ್ತು CWC ನಮ್ಮ ಚೈಲ್ಡ್ ವೆಲ್ಫೇರ್ ಕಮಿಟಿ ಏನಿದೆ ಅವರು ಎನ್ಕ್ವೈರಿ ಮಾಡಿ ಅವ್ರ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ.